गौस पाशा मुसलमान फैशन डिज़ाइनर प्रसाद बिद्दप्पा के बेटे एडम बिद्दप्पा ने शराब के नशे में न सिर्फ तेज़ रफ्तार कार चलाई बल्कि यलहंका में पुलिस के साथ बदसलूकी भी की। दरअसल एक कार के ड्राइवर पर हॉर्न बजाने पर झंझलाहट में हमला करने की कोशिश की गई थी। यलहंका ट्रैफिक पुलिस जब मौके पर पहुंची तो पुलिस के साथ ही बदतमीज़ी की, यहां तक कि एक पुलिस एहलकार को मुसलमान होने की वजह से उनके साथ बदजुबानी की। एक वीडियो में एडम को ये कहते हुए सुना जा सकता है कि गौस पाशा मुसलमान यलहंका न्यू टाउन से राहुल उन्नी कृष्णन की शिकायत पर पुलिस ने एडम को गिरफ्तार किया और बाद में जमानत पर रिहा कर दिया। एल्कोमीटर टेस्ट मज़बूत आने के बाद एडम पर शराब पीकर गाड़ी चलाने का मुकदमा भी दर्ज किया गया। नॉर्थ ईस्ट डिवीज़न के डीसीपी लक्ष्मी प्रसाद ने बताया कि एडम नशे में था और उसने पुलिस और एक और शख्स के साथ झगड़ा किया। यलहंका न्यू टाउन पुलिस स्टेशन में शिकायत दर्ज कराई है। ರ್ಯಾಶ್ ಆಗಿ ಒಬ್ಬ ಗಾಡಿ ಡ್ರೈವ್ ಮಾಡ್ತಾನೆ BMSIT ಯಲಹಂಕ ಹತ್ರ ರ್ಯಾಶ್ ಆಗಿ ಗಾಡಿ ಡ್ರೈವ್ ಮಾಡಿದ್ದಕ್ಕೆ ಮುಂದೆ ಹೋಗ್ತಾ ಇದ್ದ ಒಬ್ಬ ಗಾಡಿ ಅವನು ರಾಹುಲ್ ಅಂತ ಹೇಳ್ಬಿಟ್ಟು ಅವನು ಯಾಕೆ ಹಿಂಗೆ ರ್ಯಾಶ್ ಆಗಿ ಓಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಡ ಬಂದಿರೋ ಕಾರಣದಿಂದ ಅವನಿಗೆ ಹಾರ್ನ್ ಮಾಡ್ತಾನೆ. ಅವ್ನು ಹಾರ್ನ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸಿಟ್ಟಾಗ್ಬಿಟ್ಟು ಯಾರು ರ್ಯಾಶ್ ಆಗಿ ಓಡಿಸ್ತಾ ಇದ್ದ ಗಾಡಿನ ಇವನು ಗಾಡಿಗೆ ಅಡ್ಡ ಹಾಕ್ಬಿಟ್ಟು ಇಳಿದ್ಬಿಟ್ಟು ಅವನ ಜೊತೆ ಜಗಳ ತೆಗೆದು ನಾನು ಬಹಳ ಪವರ್ಫುಲ್ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಜಗಳ ಆಡಿದ್ದಾನೆ. ಅದೇ ಸಮಯದಲ್ಲಿ ನಮಗೆ 112ಗೆ ಈ ರಾಹುಲ್ ಅನ್ನೋರು ಕಂಪ್ಲೇಂಟ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಮ್ಮದು ತಕ್ಷಣ ಗಾಡಿ ಪೊಲೀಸ್ ಅವರು ರೀಚ್ ಆಗ್ತಾರೆ. ರೀಚ್ ಆದ ನಂತರ ಅವ್ನು ಯಾರು ರ್ಯಾಶ್ ಆಗಿ ಓಡಿಸ್ತಿದ್ದ ಅವನು ಬಹಳ ಕುಡಿದಿದ್ದು ಮತ್ತೆ ಕಂಪ್ಲೀಟ್ಲಿ ಇಂಟಾಕ್ಸಿಕೇಟೆಡ್ ಸ್ಥಿತಿನಲ್ಲಿ ಇರ್ತಾನೆ. ಸೊ ಅವನ್ನ ನಾವು ಕಾಮ್ ಮಾಡ್ತಾ ಇರ್ತೀವಿ. ಬಟ್ ಅವನು ಪೊಲೀಸ್ ಜೊತೆ ಕೂಡ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಬರ್ತಾರೆ ಅವ್ನು ಕುಡಿದಿರೋ ಕಾರಣದಿಂದ. ಆಮೇಲೆ ಪರಿಸ್ಥಿತಿನ ತಿಳಿಗೊಳಿಸ್ಬಿಟ್ಟು ಎಲ್ಲರಿಗೂ ಕೂಡ ನಾವು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ. ಸ್ಟೇಷನ್ಗೆ ಕರ್ಕೊಂಡು ಹೋದ ನಂತರ ಅವರು ಯಾರು ರಾಹುಲ್ ಅಂತ ಇದ್ದಾರೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಅಡ್ಡಿಗಟ್ಬಿಟ್ಟು ಥ್ರೆಟನ್ ಮಾಡಿಬಿಟ್ಟು ಬಹಳ ರ್ಯಾಶ್ ಆಗಿ ಗಾಡಿ ಓಡಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಆ ಕೇಸ್ ನಾವು ರಿಜಿಸ್ಟರ್ ಮಾಡ್ತೀವಿ. ಮತ್ತು ಅದರಲ್ಲಿ ಯಾರು ಆರೋಪಿ ರ್ಯಾಶ್ ಆಗಿ ಓಡಿಸ್ತಿದ್ದ ಅವನ ಹೆಸರು ಆಡಮ್ ಬಿದ್ದಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಈಗ ಕೇಸ್ FIR ರಿಜಿಸ್ಟರ್ ಆಗಿದೆ. ಒಂದು ಕಾನೂನು ರೀತಿ ಕ್ರಮ ನಡೀತಾ ಇದೆ. ಅವ್ನು ನೈಟಲ್ಲೇ ಮೆಡಿಕಲ್ ಕೂಡ ನಮ್ಮವರು ಮಾಡಿಸ್ತಾರೆ. ಮತ್ತು ಟ್ರಾಫಿಕ್ ಅವರು ಕೂಡ ಅವರು ಡ್ರಂಕ್ ಡ್ರೈವಿಂಗ್ಗೆ ಸಪ್ರೇಟ್ ಆಗಿ ಪ್ರೊಸೀಜರ್ ನಡೆಸ್ತಾರೆ. ಏನ್ ಮಾಡ್ಕೊಳ್ಳಿ ಬನ್ನಿ, ನಾನ್ ಬರ್ತೀನಿ ನಿಮ್ ಜೊತೆ ಸರ್, ನಿಮ್ ಜೊತೆ ಬರ್ತೀನಿ ಸರ್, ಬನ್ನಿ ನಾನ್ ನಿಮ್ ಜೊತೆ ಬರ್ತೀನಿ, ಸ್ಟೇಷನ್ಗೆ ಬರ್ತೀನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ನೋಡ್ಕೊಳ್ಳಿ ಏನಾಗುತ್ತೆ, ಜಸ್ಟ್ ನೋಡ್ಕೊಳ್ಳಿ ಬನ್ನಿ ನೋಡ್ಕೊಳ್ಳಿ, ನಂಬರ್ ಪ್ಲೇಟ್ ನೋಡ್ಕೊಳ್ಳಿ, ಚೆಕ್ ಮಾಡಿ ಯಾರ್ದು ನಂಬರ್ ಪ್ಲೇಟ್. ಓಕೆ ಬನ್ನಿ ಸರ್, ನೀನ್ ಬನ್ನಿ ಸ್ಟೇಷನ್ಗೆ ಬನ್ನಿ, ಯಲಹಂಕ ಪೊಲೀಸ್ ಸ್ಟೇಷನ್ ಬನ್ನಿ ಸರ್, ನಮ್ ಜೊತೆ ಬನ್ನಿ ಸರ್, ಏನಾಗತ್ತೆ ನೋಡಿ, ಈಗ ಏನಾಗತ್ತೆ ಸರ್, ಪ್ಲೀಸ್ ಬನ್ನಿ ಸರ್, ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಬನ್ನಿ ನಮ್ ಜೊತೆ ಬನ್ನಿ. ಹೆಸರು ಏನು? ಗೌಸ್ ಪಾಶಾ ಮುಸಲ್ಮಾನ